ಕಾಣಿಸ್ತೀರಲ್ಲ? ಬಿಸಿ ಬಿಸಿ ಇರಂಗ್ ಕಾಣಿಸ್ತೀರಿ. ಯಾರ ಕೈಲ ಮಾತಾಡ್ತಾ ಇರತ್ತಾರ? ಹಂಗಾರೆ ಆಮೇಲೆ ಮಾಡ್ಲಾ? ಅಲ್ಲ ಬಿಜಿ ಇದ್ದೀರಾ ಫ್ರೀ ಇದ್ದೀರಾ? ಫ್ರೀ ಅಲ್ಲ, ಯಾರ ಕೈಲ ಮಾತಾಡ್ತಾ ಇರ. ಇಷ್ಟು ಸಲ ಫೋನ್ ಮಾಡಿದ್ರು ಎತ್ನಿಲ್ವಲ್ಲ ನಮ್ನೆಯ. ಅದಕ್ಕೆ ಯಾರಾಗ ಇಂಪಾರ್ಟೆಂಟ್ ಇರ್ತದೆ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಕೇಳಿದೆ. ಅಣ್ಣ ವೆಂಕಟೇಶ್ ಅಣ್ಣ, ಇದು ನಮ್ಮ ಹುಡ್ಗಂಗೆ ಹುಡುಗಿ ನೋಡ್ತಾ ಇದ್ದೋ. ಅದೇನಾಗ್ಬಿಟ್ಟೈತೆ ಅಂದ್ರೆ ಹುಡುಗ ಏನೋ ಕೆಲ್ಸದಲ್ಲಿಲ್ಲ. ಸುಮಾರು ಕಡೆ ಹುಡುಗಿ ನೋಡೋನೆ, ಹುಡುಗಿ ಕೊಡ್ತಾ ಇಲ್ಲ. ಎಲ್ಲಾದ್ರೂ ಕೆಲಸ ಬೇಕು, ಎಲ್ಲಾರು ಒಂದ್ ಕಡೆ ಸೈಟ್ ಬೇಕು ಅಂತ ಕೇಳವ್ರೆ. ಅದಕ್ಕೆ ಅವನೀಗ ಏನ್ ಡಿಸಿಷನ್ ಬಂದವನೆ ಅಂದ್ರೆ ಅದೇನಾಯ್ತದೆ, ಒಂದ್ ಸೈಟ್ ಮಾಡ್ಬಿಟ್ಟು ಆಮೇಲಿಂದೇನೆ ನಾನು ಹುಡುಗಿ ನೋಡಕ್ ಹೋಗ್ಬೇಕು ಅಂದ್ಬಿಟ್ಟು ಹಠ ಹಿಡಿದ್ಬಿಟ್ಟವನೆ. ನಾನು ಇನ್ನೇನು ಬೇರೆಯವ್ರಿಗೆ ಯಾರು ತಕ್ಕ ಹೋಗಕ್ ಹೋಗೋದು, ನಮ್ ಗೌಡ್ರವ್ರೆಲ್ಲ ಅವ್ರನ್ನ ಬಿಟ್ಬಿಟ್ಟು ಅಂದ್ಬಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಸಕ್ಕೆ ಅಂತ ಹೇಳ್ದೆ. ಅದಕ್ಕೆ ನೋಡು, ಏನೋ ಒಂಚೂರ ತಕ್ಕ ಮಟ್ಟಿಗೆ ಎಲ್ಲಾರು ಒಂದೇ ಒಂದು ಸೈಟು ಅವನಿಗೆ ಮಾಡ್ಕೊಟ್ಬಿಟ್ಟು. ಸುಮಾರು ಕಡೆ ಪಾಪ ಹುಡುಗಿ ನೋಡಿ ನೋಡಿ ಸುಸ್ತಾಗಿ ಎಲ್ಲೂ ಸಿಗ್ದಾನೆ ಬಾರಿ ನೊಂದೋಗ್ಬಿಟ್ಟವ್ ಕಣೋ. ಅವನ್ನ ನೋಡ್ಬಿಟ್ರೆ ನೀನೇ ಹೊಟ್ಟೆ ಹುರ್ಕೋತಿ, ಬೇಜಾರು ಮಾಡ್ಕೋತಿ. ನಮ್ಮ ಹುಡುಗಂಗೆ ರುದ್ರೇಶು. ಈಗ ನನ್ಗೆ ಏನ್ ಗೊತ್ತಣ್ಣ, ಎಲ್ಲಾರು ಸರಿ ಒಂದ್ ಸೈಟು ಅಂತ ಒಂದು ಅವ್ನಿಗೆ. ಯಾಕೆಂದ್ರೆ ಆಮೇಲೆ ಇನ್ನೊಂದು ಒಂಚೂರು ದುಡ್ಡನ್ ಪಾರ್ಟಿ ನಿಮ್ದೇನದೆ ಅದ್ ನೀವು ತಗೊಳ್ಳಿ, ಆಯ್ತಾ? ಅವನ್ನ ನಾನು ಮಾತಾಡ್ತೀನಿ. ಇದು ಗೊತ್ತಾಯ್ತಲ್ವ ಇನ್ನುವೆ? ವೆಂಕಟೇಶ್ ಅಣ್ಣ ಅವ್ರ ತಾನೆ, ಡೀಲರ್ ತಾನೆ? ಇದೇನಣ್ಣ ನೀನ್ ಹಿಂಗ ಅಂತ ಇದೆಯಲ್ಲಣ್ಣ, ಇಡೀ ರಿಯಲ್ ಎಸ್ಟೇಟ್ ಕಿಂಗು ಕಾರಣ. ನಿನ್ನ ಕೇಳ್ಬೇಕಾ? ನೀವ್ ಯಾರ್ಗಣ ಗೊತ್ತಿಲ್ಲ, ನಿಮಗ್ ಗೊತ್ತಿಲ್ಲ ಯಾರು ಬಿಟ್ರೆ. ಅಲ್ಲ ಅಲ್ಲ ತೂ ಆಮೇಲೆ ಸೀರಿಯಸ್ ವಿಚಾರ ಪಾಪ. ಯಾಕೆಂದ್ರೆ ಅವನ್ಗೆ ಒಂದು ಜೀವನ ಕೊಡಿಸೋ ಉದ್ದೇಶಕ್ಕೆ. ನಿಮ್ ಕಡೆದೇ ಎಲ್ಲಾದ್ರೂ ಯಾವ್ದಾರು ಒಂದ ನಿಮ್ಮ ಹತ್ರನೇ ಯಾವ್ದಾರು ಇದ್ದವ? ಅವ್ನಿಗೆ ಯಾವ್ದಾದ್ರು ಒಂದು ಒಳ್ಳೆ ರೋಡ್ ಸೈಡು, ಹಾಸನ ಬೆಂಗಳೂರು ಸೈಡು, ಆ ರೋಡ್ ಸೈಡಲ್ಲಿ ಯಾವ್ದಾರು ಇದ್ದವ? ಕಮರ್ಷಿಯಲ್ ಆದ್ರೂ ಓಕೆ. ಅಂದ್ರೆ ಈಗ ಕಮರ್ಷಿಯಲ್ ಅಂದ್ರೆ ಹೈವೇಲಿ ಈ ಬಸ್ಸು ಗಿಸ್ಸು ಓಡಾಡೋ ಜಾಗದಲ್ಲಿ ಹೋಟ್ಲು ಪಾಟ್ಲು ಮಾಡೋರಲ್ಲ ಅಂತವ್ ತಾನೆ? ಹೌದಾ? ಸರಿ ಅಣ್ಣ, ಆಯ್ತು. ಅದ್ನೇ ಒಂದ್ ನೋಡೋಣ ಯಾವ್ದನಾರು ಒಂದ. ಅವ್ನ ಮಾತಾಡಕ್ ಹೇಳ್ತೀನಿ, ವೆಂಕಟೇಶ್ ಅಣ್ಣ ಅದೇ ಅಂತವ. ಅವನ್ನ ಮೀಟ್ ಮಾಡಿಸ್ತೀನಿ ನಿಮ್ಗೊಂದ್ಸಲಿ. ನಾನ್ ರಾಘು. ಗೊತ್ತಾದ್ಮೇಲೆ ತಿರ್ಗವ ನನ್ನ ಯಾರು ಅಂತ ಕೇಳಿದ್ರೆ ಏನಂತ ಹೇಳನೆ? ಎಲ್ಲಾರು ಪ್ರತಿಯೊಬ್ರು ಇಂತಿಂತವ್ರು ಅಂತ ತಿಳ್ಸಕ್ ಕೊಡಕ್ಕಾಗದ ನಾವು? ನಿಜ ತಾನೆ? ಅಲ್ಲ ಅಣ್ಣ, ಯಾಕೆಂದ್ರೆ ಅಲ್ಲ ಇರೋ ಸತ್ಯ ಕಣ. ನೀನು ಜನಕ್ಕೆ ಒಂದು ರಾಜಕೀಯಕ್ಕೆ ನಿಂತ್ಕೊಳ್ಳೋ ಮಟ್ಟಕ್ಕೆ ಇದೀರಾ ಅಂತ ಹೇಳಿದ್ದು. ಅಲ್ಲ ಇನ್ನು 10 ವರ್ಷ ಹೋದ್ರೆ ನೀನ್ ಮನಸ್ಸು ಮಾಡಿದ್ರೆ ಎಲೆಕ್ಷನ್ ನಿಂತ್ಕೋಬಹುದು ಅಣ್ಣ. ನಾವಿದೀವಣ್ಣ, ನಿನ್ನ ಗೆಲ್ಸೋ ಜವಾಬ್ದಾರಿ ನಂದು. ಅಣ್ಣ ನೀನು ಈಗ ನಾನು ಹೇಳ್ತೇಲ್ವಣ, ಇವತ್ ನಾನು ನಮ್ಮ ವೆಂಕಟೇಶ್ ಅಣ್ಣ ಗುರ್ತಿಸಿದೀನಿ ಅಂದ್ರೆ ಇನ್ನ ಇನ್ನೆಷ್ಟು ಜನಕ್ಕೆ ನೀವು ಗೊತ್ತಿರಕ್ಕಿಲ್ಲ ಹೇಳಿ? ಖುಷಿ ಆಯ್ತದೆ ಅಂದ್ರೆ ಮಾತಾಡಕ್ಕೆ. ನಮ್ ನರಸಿಂಹರಾಜ ಮಾತಾಡ್ಸಂಗ ಆಯ್ತದೆ, ಲಲ್ಲಿ ಆಂಟಿ ಮಾತಾಡ್ದಂಗಾಯ್ತದೆ. ಅಯ್ಯೋ ಲಲ್ಲಿ ಮಾತಾಡ್ದಂಗಾಯ್ತದೆ. ಅಯ್ಯೋ ಪಾಪ ಅವ್ರು ಸತ್ತೋಗೋರೆ, ನೀವ್ ಯಾಕೆ ಅವ್ರ ಹೆಸರು? ಅಲ್ಲ ಒಟ್ನಲ್ಲಿ ಹಂಗ್ ಗೊತ್ತಾಯ್ತದ ನಂದು. ಪಾಪ ಅವರು ಒಬ್ರು ಕಲಾವಿದ್ರು, ಅವ್ರ ಹೆಸರು ಯಾಕೆ ನಮ್ಗೆ ಹೋಲಿಸ್ತೀರಿ? ಪಾಪ ಯಾಕೆಂದ್ರ ಅವ್ರೊಬ್ರು ಇಡೀ ಕರ್ನಾಟಕಕ್ಕೆ ಪರಿಚಯ ಇರೋರು, ನಾವ್ ಯಾವ್ದೋ ಇಲ್ಲಿ ಊರಲ್ಲಿ ಎಮ್ಮೆ ಕಾಯ್ಕ ಇರೋರು. ಪಾಪ ಅವ್ರ ಹೆಸರು ಹಂಗೆಲ್ಲ ಯಾರಿಗೆ ಆಗಲಿ ನನ್ಗೆ ಆಗಲಿ ಯಾರಿಗೂ ಹೇಳಕ್ ಹೋಗ್ಬೇಡಿ.
ಅಲ್ಲ ಕಣ ಸಡನ್ ಆಗಿ ನೀವು ಅದ್ ಹೆಂಗೆ ಅವ್ರ ಹೆಸರು ಹೇಳ್ಬಿಟ್ರಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಲ್ಲ ಸೇಮ್ ವಾಯ್ಸ್ ನನ್ ಜಾಸ್ತಿ ನಾನ್ ಕಾಲ್ ಹೋಗ್ಬೇಕಾದ್ರೆ ಹಾ ಹಾ ಹಾ. ನಾನ್ ಜಾಸ್ತಿ ಆಗಿರೋದು ಅವ್ರದೇನೆ, ಒಂದು ಆರಾಮ ರಿಲೀಫ್ ಆಗಿ ಮಾತಾಡ್ಬೋದು ಅಂತ. ಇಲ್ಲ ಇಲ್ಲ ನಾವು ಕೇಳ್ಪಟ್ಟಿದೀವಿ ಆದ್ರೆ ಬಟ್ ಅವರು ಇವರು ನರಸಿಂಹಣ್ಣ ಯಾವಾಗ ಇದಾದ್ರು ಆಗ್ಲಿಂದ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲ ಲಲ್ಲಿ ಅವರು ಬರ್ಬೋದಾಗಿತ್ತು, ಅವ್ರಿಗೆ ಆಕ್ಚುಲಿ ನಾನು 2-3 ಸತಿ ನಾನು ಪ್ರಯತ್ನ ಪಟ್ಟೆ ಮೀಟ್ ಮಾಡೋಣ ಅಂತ. ಹಾ ಹಾ ಹಾ. ಏನಾದ್ರು ಮುಂದುವರಿಬಹುದು ಅವ್ರು, ಏನೋ ಅಂತ ಇದಕ್ಕೆ ಏನೋ ಒಂದು ಅವಕಾಶ ಸಿಗ್ಬೋದು. ಇಲ್ಲ ಇಲ್ಲ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಕರ್ನಾಟಕಕ್ಕೆ ಫೇಮಸ್ ಆಗಿದ್ದೇನೆ 2 ಕೈ ಸೇರಿ ಚಪ್ಪಾಳೆ ಸೇರಿ ಅದು ಕ್ಲಿಕ್ ಆಗಿದ್ದು. ನರಸಿಂಹಣ್ಣ ಮತ್ತೆ ಲಲ್ಲಿ ಇಬ್ರು 2 ಜೊತೆಲಿ ಆಗಿದ್ಕೆ ಅದು ಟಾಪ್ ಆಯ್ತು. ಸೇಮ್ ವಾಯ್ಸ್ ಸೇಮ್ ಇದು ಹಂಗೆ ಯಾರು ಇವಾಗಲೂ ಗೊತ್ತಾಗಿಲ್ಲ ಏನಪ್ಪ ಅಲ್ಲ ಅಣ್ಣ ಲಲ್ಲಿ ಆದ್ರೆ ಅವ್ರು ಮಾತಾಡೋ ಸ್ಟೈಲ್ ಬೇರೆ ಇದೆ ಕನ್ನಡ. ಮಾತಾಡ್ಲಿ ಬಟ್ ಅವ್ರ ವಾಯ್ಸ್ ನನಗೆ ಹೊಸಲ್ಲ. ಹಂಗಾರೆ ಆತರ ಆಯ್ತಾ ವಾಯ್ಸು? 100% 100% ಸತ್ಯ, ಚೇಂಜಸ್ ಇಲ್ಲ. ನನ್ಗೆ ತುಂಬಾ ಖುಷಿ ಆಯ್ತು ಅಣ್ಣ, ಯಾಕೆಂದ್ರೆ ನನಗೆ ಯಾಕೆಂದ್ರೆ ನಾನ್ ಲಲ್ಲಿ ಅಲ್ಲ, ಆದ್ರೆ ಬಟ್ ಅಂತ ಒಬ್ರು ಕಲಾವಿದ್ರು ಇಡೀ ಕರ್ನಾಟಕ ಪರಿಚಯ ಇರ್ತಕ್ಕಂಥ ರವಿ ಅವ್ರನ್ನ ನನ್ಗೆ ಹೋಲ್ಸಿದ್ಕೆ ನನಗೆ ತುಂಬಾ ಖುಷಿ ಆಯ್ತು. ತಮಾಷೆ ಅಲ್ಲ ಬ್ರದರ್, ಒಂಚೂರು ಡಿಫ್ರೆನ್ಸ್ ಇಲ್ಲ. ನಾನು ಅವ್ರದ್ದು ಸುಮಾರು ಗಂಟೆ ಕಾರ್ಯಕ್ರಮ ನಾನು ಯೂಟ್ಯೂಬ್ ಅಲ್ಲಿ ಕೇಳಿದೀನಿ. ನಾವು ನಮ್ಮ ಫ್ರೆಂಡ್ಸ್ ಅಲ್ಲಿ ಕುಣಿಗಲ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಕುಣಿಗಲ್ ಆನ್ ಮಾಡಿದ್ವಿ, ತಿರುಪತಿ ಮುಟ್ಟಿದ್ರು ಅದ್ ಬಿಟ್ಟು ಬೇರೆ ಹಾಕಿರ್ಲಿಲ್ಲ. ಏನಪ್ಪ ಸತ್ಯತೆ ನಿಮ್ಗೆ ಗೊತ್ತಿರೋದು, ನೀವು ತುಂಬಾ ವಿಡಿಯೋಸ್ನ ಅವ್ರವೆಲ್ಲ ಅವೆಲ್ಲ ತುಂಬಾ ವಿಡಿಯೋಸ್ನ ನೋಡ್ತಾನೆ ಇರ್ತೀರಾ. ಖಂಡಿತ ನೋಡಿದೀವಿ. ಅಯ್ಯೋ ಬುಡಣ್ಣ ಅವ್ರದ್ದು ಏನಾರ ಇದಲ್ಲಂತೆ. ನನ್ಗೀಗ ನಮ್ಮ ಹುಡುಗ ಅವನಲ್ಲ ಕಳ್ಸೋಣ, ಬೆಳಗ್ಗೆ ಕೊಡ್ತೀನಿ ಅವ್ನಿಗೆ, ಯಾರು ಒಂದ್ 2 ತೋರ್ಸ್ಬಿಟ್ಟು ಕಳ್ಸೋಣ ಕೊಡ್ತೀನಿ. ಯಾಕೆ ಕಳ್ಸಿದ ಸೈಡ್ ವಿಷಯ ಅಣ್ಣ, ಅವನ್ಗೆ ಹೆಂಗೆ ಮುಂಡಾಯಿಸ್ಬೇಕು ಅಂದ್ರೆ ಅವನ್ಗೆ ಇದು ಏನು ತಲೆ ಕೆಡ್ಸ್ಕೊಬಿಡ. ಏನ್ ಮುಂಡಾಯಿಸ್ತೀರ ಅಂದ್ರೆ ಒಳ್ಳೆ ದುಡ್ಡು ಐತೆ ಆಯ್ತಾ, ನಮ್ ಕಡೆ ಹುಡ್ಗನೆಯ ನಾನು ಇರ್ತೀನಿ ಜೊತೆಲಿ, ಸರಿಯಾಗಿ ಎಷ್ಟಾಯ್ತದ ಅಷ್ಟ ಪೀಕ್ಗಳನ್ನ. ಅಲ್ಲ ಹಂಗಲ್ಲ ಕಣ, ಜೋಕರ್ ತರ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಮರ್ಯಾದೆ ಕೊಟ್ಟಿದ್ದೀನಿ ಮಾತ್ರ ಕೇಳಿಸ್ಕೊ, ಬೇರೆ ಇದ್ರೆ ಮಾತಾಡ, ನಾನು ಬೇರೆ ಕಡೆ ಇದ್ದೀನಿ. ಇಷ್ಟ ಗಂಟೆ ಲಲ್ಲಿ ತರ ಮಾತಾಡ್ತೀಯ ಅಂದ್ಬಿಟ್ಟು ಈಗ ಒಳ್ಳೆ ಕೊಲ್ಲೋ ತರ ಮಾತಾಡ್ತೀಯಲ್ಲ ವೆಂಕಟೇಶ್ ಅಣ್ಣ ನೀನು. ಒಂದೊಂದು ನೋಡ ಹಂಗೆ ಒಂದು ಇದನ್ನ ಹೇಳಣ್ಣ. ಅದೇ ಅವನ ಹತ್ರ ಎಷ್ಟಾಯ್ತದ ಅಷ್ಟು ಪೀಕ್ಗಳನ್ನ ಅಣ್ಣ. ನಮ್ ಕಡೆ ಹುಡುಗ ಅವನ್ಗೆ ಅವನ್ಗೆ ಮದ್ವೆ ಆಗ್ದಾನೆ ಹಂಗೆ ಉಳ್ಕೊಂಡ್ರು ಸಿಕ್ಕಿಲ್ಲ ಆಯ್ತಾ. ಅವನ್ಗೆ ಮದ್ವೆ ಆಗ್ದಾನೆ ಅವ್ನ ಹಂಗೆ ಉಳ್ಕೊಂಡ್ರು ಅವನಿಗೆ ಇದೊಂದ್ ಸೈಟ್ ಒಂದ್ ತಲೆ ಕೆಡ್ಸ್ಕೊಂಡವನೆ. ಆಯ್ತಾ ನೋಡು, ಈಗ ಬರ್ತಾ ಇದ್ದಿ ರೂಟ್ಗೆ, ಈಗ ಬರ್ತಾ ಇದ್ದಿ. ಈಗ ಆಯ್ತು. ನಾನು ಏನ್ ಹೇಳಕ್ಕೆ ಸೀಕ್ರೆಟ್ ಆಗಿರ್ಲಿ ವಿಚಾರ, ಎಲ್ಲೂ ಪಬ್ಲಿಕ್ ಆಗೋದ್ ಬೇಡ. ಬಡವ, ತೀರಾ ಬಡವ, ದುಡ್ಡಿಲ್ಲ, ಅಷ್ಟೊಂದು ದುಡ್ಡಿಲ್ಲ ಅನಿಸ್ತದೆ. ಸಾಲ ಪಾಲ ಮಾಡ್ತಾನೆ. ಏನು ಮನೇಲಿ ಒಂದು ಅಲ್ಲ ಅಂತ ಏನಿದ್ರೆ 1-2 ಎಮ್ಮೆ ಬಿಟ್ರೆ ಒಂದೆರಡು ಎಮ್ಮೆ ಬಿಟ್ರೆ ಇನ್ನೇನು ಇಲ್ಲ, ಖಾಲಿ ಕೈ. ಎಷ್ಟಾಯ್ತದ ಅಷ್ಟು ಮುಂಡಾಯಿಸ್ಕೊಳ್ಳೋದ, ಎಷ್ಟಾಯ್ತದ ಅವನ ಕೈದಿಂದ ಅಷ್ಟು ಮುಂಡಾಯಿಸ್ಕೊಳ್ಳೋದ ಅಂದೆ. ರೆಡಿ ಅವನ ಯಾವ್ದೇ ದುಡ್ಡೆಲ್ಲ ಸೆಟ್ ಮಾಡಿ. ಅಯ್ಯೋ ಇಂಥವ್ ನಾನು ಒಸಿ ಮಾಡಿದ್ದೀನ. ನನಗೆ ಇವನು ಯಾವತ್ ನನ್ನ ಕೇಳ್ದಾತರ ಆಗ್ಲೇ ಗೊತ್ತಾಯ್ತು ನಿನ್ಗೆ ತಿರುಪತಿದ 3 ಏಟಿ ನಾಮವ ನಾನು ಹಾಕ್ತೀನಿ ಅಂತವ ಆಗ್ಲೇ ಗೊತ್ತಾಯ್ತು. ಜೊತೆಗೆ ಇಬ್ರು ಸೇರ್ಕೊಂಡು ಹಾಕದ, ಇಬ್ರು ಸೇರ್ಕೊಂಡು ಹಣೆಗೆ ಕರೆಕ್ಟಾಗಿ ಹಾಕ್ಬಿಡದ. ಮಧ್ಯಕ್ಕೆ ಅದಕ್ಕೆ ಕೆಂಪುದ ನೀನ್ ಹಾಕು, ಆ ಕಡೆ ಈ ಕಡೆ ಬಿಳಿದ ನಾನು ಹಾಕ್ತೀನಿ. ಅಷ್ಟೇ, ಇನ್ನೇನು ಹೇಳ್ತೀರಿ. ಅವನು ಖಾಲಿ ಕೈಯಾಗಿ ತಿರುಪತಿಗೆ ಹೋಗ್ಬೇಕು, ದೇವ್ರ ತಕ್ಕೆ ಬೇಡ್ಕೊಳಕ್ಕೆ ತಿರುಪತಿಗೆ ಹೋಗ್ಬೇಕು. ಅವನು ಕೊನೆಯಲ್ಲಿ ನಡ್ಕೊಂಡು ಹೆಜ್ಜೆ ಪಾದಯಾತ್ರೆ ಮಾಡ್ಕೊ ಹೋಗ್ಬೇಕು ಅವನು. ಆಮೇಲೆ ರಿಜಿಸ್ಟರ್ ಮಾಡೋದ್ ಬೇಡ, ಅದೇನೈತೆ ದುಡ್ಡು ಇಸ್ಕೊಬಿಟ್ಟು ಜೂಟ್ ಆಗ್ಬಿಡೋದ ಬೇಕಾರೆ. ಅವನ್ಗೆ ಇಂಥ ದಿವಸ ಅಂತ ನಾನು ಹೇಳ್ತೀನಿ, ದುಡ್ಡು ಹೊಂದಿಸ್ಕೊಂಡ್ ಬರ್ತಾನೆ, ಇಸ್ಕೊಂಡು ಒಂದಷ್ಟು ದಿವಸ ಹೈದ್ರಾಬಾದ್ ತಮಿಳ್ನಾಡು, ನಾವು ತಿರುಪತಿಗೆ ಹೋಗ್ಬಿಡದ.
ಹಾ ರೆಡಿಯಾ? ಓಕೆ ಇದ್ರಿ ತಾನೆ? ಹಾ ಪಕ್ಕ ದೇವ್ರಾಣೆ ಅಣ್ಣ ಕರ್ಕ ಬರೋದ್ ಬೇಡ, ನನ್ಗೆ ಇರತ್ತವೆ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಇದ್ ಮಾಡ್ತೀನಿ. ಯಾವತ್ತು ಡೇಟು ಎಲ್ಲಿಗೆ ಏನು ಅಂತ ನೀನೊಂದು ಹೇಳಿದ್ರೆ ನಾನು ರೆಡಿ ಮಾಡ್ತೀನಿ. ಫುಲ್ ಇಸ್ಕೊಂಡು ದಿವಸನೇ ಜೂಟ್ ಆಗೋಣ, ಕಣ್ಣಿಗೆ ಕಾಣಿಸೋದು ಬೇಡ. ಹಾ ಅಣ್ಣ ವೆಂಕಟೇಶ್ ಅಣ್ಣ, ಇರೋದ ನಾವು ಓಪನ್ ಅಪ್ ಆಗಿ ಹೇಳ್ತಾ ಇದೀವಿ. ನಿಂತವು ತಮಾಷೆ ಆಡ್ಬಿಟ್ಟು ನಿಂತವೇನೋ ಮೆಚ್ಚಿಸಕ್ಕೆ ನಿಮ್ಮ ಹತ್ರ ಏನೋ ನಾವು ಮೆಚ್ಚಿಸೋ ಕೆಲಸ ಬೇಡಿ ನಮ್ಗೆ. ಅಲ್ಲ ಬ್ರದರ್ ಅಲ್ಲ, ನಾನು ನಿಮ್ಮ ತಮ್ಮನೇ ಅನ್ಕೊಳ್ಳಿ. ನಿಮ್ನ ಮೆಚ್ಚಿಸೋ ಅವಶ್ಯಕತೆ ಬೇಡ ಅಣ್ಣ. ಈ ತರ ಅವನ್ಗೆ ಒಂದ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಒಂಚೂರು ಸಹಾಯ ಮಾಡಿ. ಏನ್ ಇಷ್ಟು ಈಜಿಯಾಗಿ ಹೇಳ್ತಾ ಇದ್ದೀರಲ್ಲ ಅಣ್ಣ? ಇಷ್ಟು ಈಜಿಯಾಗಿ ಒಪ್ಕೋತಾ ಇದ್ದೀರ? ಅಲ್ಲ ಓದಿ ಈ ವಿಚಾರನ ಇಷ್ಟು ಕೂಲಾಗಿ ತಗೋತಾ ಇದ್ದೀರಲ್ಲ ಅಂತ. ಕೂಲಾಗಿ ತುಂಬಾ ಒಂಥರ ಇವು ಐಸ್ ಕ್ರೀಮ್ ಬರ್ತಾವಲ್ಲ ತಣ್ಣಗಿರವು ಆ ತರ ತಗೋತಾ ಇದ್ದೀರಪ್ಪ ನೀವು. ಸೀರಿಯಸ್ ಆಗಿ ತಗೊಳ್ಳಿ ವಿಚಾರ ಸೀರಿಯಸ್ ಆಗಿ ತಗೊಳ್ಳೋಣ, ರೈಜ್ ಆಗೋಣ. ನೋಡಿ ಅಷ್ಟು ಕೂಲಾಗಿ ಮಾತಾಡ್ರಿ ಹೆಂಗಣ? ಏನ ಅನ್ನಿಸ್ತು ಇವ್ರಿಗೆ ಮನ್ಸಲ್ಲಿ ಹೇಳಿ? ಸರಿ ಬಿಜಿ ಇದ್ದೀರಿ ಅಂತೀರಿ. ಆಮೇಲೆ ಓಕೆ ಇದು ಅಣ್ಣ ಇನ್ನೊಂದು ಸತ್ಯನೇ ಹೇಳ್ತೀನಿ. ನೀವು ಲಲ್ಲಿ ಅಂದ್ರೆ ಅದಕ್ಕೆ ನಂಗೆ ಖುಷಿ ಐತೆ. ಎರಡನೇ ಲಲ್ಲಿ ಅಂತಾನೆ ಹಂಗ ಬಿಡಿ. ದೇವ್ರಣೆಲ್ವೇ ನಿಮ್ಗೆ ಒಂದು ಫ್ರಾಂಕ್ ವಿಡಿಯೋನ ಮಾಡಿದ್ ನಾನು. ಆದ್ರೂ ನೀವು ಕಲಾವಿದ್ರು, ನೀವೇನಾದ್ರು ನಿಮ್ಮ ಆ ಕಾಲದಲ್ಲಿ ನಾಟಕ ಗೀಟಕ ಏನಾದ್ರು ಮಾಡ್ತಿದ್ದುಂಟಾ? ಕಂಡಿಡಿಯಕ್ಕೆ ಹೆಂಗ್ ಸಾಧ್ಯ? ಎಲ್ಲಾರ ಕೈಲೂ ಆಗಲ್ವಲ್ಲ ಅದು. ಅಯ್ಯೋ ರಾಮ, ಆ ಮಟ್ಟಕ್ಕೆ ಐತೆ. ಹಾ 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 ಹಾ